ಈಗ ಕ್ವಿಕ್ 25 ನಲ್ಲಿ 25 ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿಯ ಹರಕೆ ಕೋಲ ವೇಳೆ ದೈವ ನರ್ತಕ ನಟನ ತೊಡೆ ಮೇಲೆ ಮಲಗಿರುವುದು ಈಗ ವಿವಾದಕ್ಕೆ ಕಾರಣ ಆಗಿದೆ. ರಿಷಬ್ ಕಾಲ ಮೇಲೆ ಮಲಗಿದ್ದು ಪಂಜುರ್ಲಿಯಲ್ಲ, ದೈವವಲ್ಲ, ಬದಲಾಗಿ ನರ್ತಕ ಅಂತ ಆಕ್ರೋಶ ವ್ಯಕ್ತವಾಗಿದೆ. ಡ್ರಗ್ ಕೇಸ್ನಲ್ಲಿ ಟಾಲಿವುಡ್ ನಟಿ ಹೇಮಾಗೆ ಬಿಗ್ ರಿಲೀಫ್ ಸಿಕ್ಕಿದ್ದು, ನಟಿ ವಿರುದ್ಧ ಡ್ರಗ್ಸ್ ಕೇಸನ್ನು ರದ್ದುಗೊಳಿಸಿ ಹೈಕೋರ್ಟ್ ಏಕಸದಸ್ಯ ಪೀಠ ಆದೇಶ ಕೊಟ್ಟಿದ್ದು, ರೇವ್ ಪಾರ್ಟಿಯಲ್ಲಿ ನಟಿ ಎಂಡಿಎಂಎ ಡ್ರಗ್ಸ್ ಸೇವನೆ ಮಾಡಿದಂತಹ ಆರೋಪವನ್ನು ಹೊರಿಸಲಾಗಿತ್ತು. 2024 ಮೇ 19ರಂದು ಬೆಂಗಳೂರಿನ ಹೆಬ್ಬಗೋಡಿಯ ಜಿಆರ್ ಫಾರ್ಮ್ನಲ್ಲಿ ನಡೀತಾ ಇದ್ದಂತಹ ರೇವ್ ಪಾರ್ಟಿ ಮೇಲೆ ದಾಳಿ ಮಾಡಿದಾಗ ಪೊಲೀಸರು ನಟಿ ಹೇಮಾ ಸೇರಿದಂತೆ 88 ಮಂದಿಯನ್ನು ಬಂಧಿಸಿದ್ರು. ರೇವ್ ಪಾರ್ಟಿಯಲ್ಲಿ ಎಂಡಿಎಂಎ ಫಿಲ್ಸ್ ಹಾಗೂ ಕೊಕೇನ್ ಬಳಕೆ ಮಾಡಲಾಗಿತ್ತು ಅಂತ ಆರೋಪಿಸಲಾಗಿತ್ತು. ಬೆಂಗಳೂರಿನಲ್ಲಿ ಗ್ಯಾಸ್ ಗೀಸರ್ಗೆ ತಾಯಿ ಮಗು ಬಲಿಯಾಗಿದ್ದಾರೆ. ಗೋವಿಂದರಾಜನಗರದ ಪಂಚಶೀಲ ನಗರದಲ್ಲಿ 26 ವರ್ಷದ ಚಾಂದಿನಿ ಮತ್ತವರ 4 ವರ್ಷದ ಮಗು ಮೃತಪಟ್ಟಿದ್ದಾರೆ. ಕಾರ್ಬನ್ ಮೊನಾಕ್ಸೈಡ್ ವಿಷಾನೆಲ ಸೋರಿಕೆಯಾಗಿ ಕೊನೆಯುಸಿರೆಳೆದಿದ್ದಾರೆ. ಧರ್ಮಸ್ಥಳ ಪ್ರಕರಣದ ತನಿಖೆಗೂ ಮುನ್ನ ಆದಿಚುಂಚನಗಿರಿ ಮಠದ ಸ್ವಾಮೀಜಿ ಭೇಟಿ ಮಾಡಿದ್ದಾಗಿ ಆರೋಪಿ ಚೆನ್ನಯ್ಯ ಹೇಳಿದ್ದಾರೆ. ಸ್ವಾಮೀಜಿ ಬಳಿ 1.5 ಗಂಟೆಗೂ ಹೆಚ್ಚು ಕಾಲ ತಾನು ಹೂತಿಟ್ಟ ಹೆಣ, ಅತ್ಯಾಚಾರದ ವಿಷಯವನ್ನು ಹೇಳ್ಕೊಂಡಿದ್ದ ಅಂತ ಮಹೇಶ್ ಶೆಟ್ಟಿ ತಿಮ್ಮಾರೋಡಿ ಹೇಳಿಕೆ ಕೊಟ್ಟಿದ್ದಾರೆ. ಚಿತ್ರದುರ್ಗದ ಮೊಳಕಾಲ್ಮೂರಿನಲ್ಲಿ ಕುಡಿದ ಅಮಲಿನಲ್ಲಿ ವ್ಯಕ್ತಿಯೊಬ್ಬ ಮರ ಏರಿದ ಘಟನೆ ನಡೆಯಿತು. ಸೋಲೇನಹಳ್ಳಿ ಗ್ರಾಮ ನಾಗರಾಜ್ ಎಂಬಾತ ಮನೆಯಲ್ಲಿ ಕುಡಿಯೋದಕ್ಕೆ ಹಣ ಕೊಡದಕ್ಕೆ ಮರ ಏರ್ಬಿಟ್ಟಿದ್ದಾನೆ. ಆತನನ್ನ ಕೆಳಗಿಳಿಸುವುದಕ್ಕೆ ಪೊಲೀಸರು, ಗ್ರಾಮಸ್ಥರು ಹರಸಾಹಸಪಟ್ಟರು. ರಾಯಚೂರಿನಲ್ಲಿ ಹತ್ತಿ ಕಳವು ಮಾಡಲಾಗಿದೆ. ಕಡಂಗದೊಡ್ಡಿ ಗ್ರಾಮದ ಖಾಜಾ ಹುಸೇನ್ ಎನ್ನುವ ರೈತನಿಗೆ ಸೇರಿದ ಹತ್ತಿ ಬ್ಯಾಗ್ಗಳನ್ನು ಕಳ್ಳರು ಹೊತ್ತೊಯ್ದಿದ್ದಾರೆ. ಸುಮಾರು 50 ರಿಂದ 55 ಕೆಜಿ ತೂಕದ 9 ಹತ್ತಿ ಬ್ಯಾಗ್ಗಳನ್ನು ಕಳವು ಮಾಡಲಾಗಿದೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಸತತ 8ನೇ ದಿನವೂ ಇಂಡಿಗೋ ವಿಮಾನಗಳ ಹಾರಾಟ ರದ್ದಾಗಿದೆ. ಇವತ್ತು 121 ವಿಮಾನಗಳ ಹಾರಾಟ ರದ್ದಾಗಿದ್ದು, ನಿರ್ಗಮಿಸಬೇಕಾಗಿದ್ದ 63, ಆಗಮಿಸಬೇಕಾಗಿದ್ದ 58 ವಿಮಾನಗಳು ರದ್ದಾಗಿವೆ. ಇಂಡಿಗೋ ವಿಮಾನ ಸಮಸ್ಯೆ ನಡುವೆಯೂ ಪ್ರಯಾಣಿಕರು ಕೆಂಪೇಗೌಡ ಏರ್ಪೋರ್ಟ್ಗೆ ಆಗಮಿಸ್ತಾ ಇದ್ದು, ಬೆಳ್ಳಂಬೆಳಗ್ಗೆ ಏರ್ಪೋರ್ಟ್ಗೆ ಬಂದು ಕಾದು ಕುಳಿತಾ ಇದ್ದಾರೆ. ಟರ್ಮಿನಲ್ 1ಕ್ಕೆ ಆಗಮಿಸ್ತಾ ಇರುವಂತಹ ಪ್ರಯಾಣಿಕರನ್ನ ವಿಚಾರಣೆ ನಡೆಸಲಾಗ್ತಾ ಇದೆ. ಇಂಡಿಗೋ ವಿಮಾನಗಳ ರದ್ದನಿಂದಾಗಿ ಉಂಟಾಗಿರುವ ಸಮಸ್ಯೆ ಬಗೆಹರಿಸುವುದಕ್ಕೆ ಕೇಂದ್ರ ವಿಮಾನ ಸಚಿವಾಲಯ ಮುಂದಾಗಿದೆ. ಇವತ್ತು ಎಲ್ಲಾ ವಿಮಾನಯಾನ ಸಂಸ್ಥೆಗಳ ಸಭೆ ಕರೆಯಲಾಗಿದೆ. ಭವಿಷ್ಯದಲ್ಲಿ ಸಮಸ್ಯೆ ಉಂಟಾಗದಿರಲಿ ಎಂಬ ಕಾರಣಕ್ಕಾಗಿ ಸಭೆ ನಡೆಸಲಾಗ್ತಾ ಇದೆ. ಕೇರಳದ ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆ ನಡೀತಾ ಇದ್ದು, ಮೊದಲ ಹಂತದಲ್ಲಿ ತಿರುವನಂತಪುರಂ, ಕೊಲ್ಲಂ, ಪತ್ತನಂತಿಟ್ಟ, ಅಳಪ್ಪುಜ, ಕೊಟ್ಟಾಯಂ, ಇಡುಕಿ, ಎರ್ನಾಕುಲಂ ಜಿಲ್ಲೆಯ 595 ಸ್ಥಳೀಯ ಸಂಸ್ಥೆಗಳಿಗೆ ಮತದಾನ ನಡೀತಾ ಇದೆ. ಇವತ್ತಿನಿಂದ ಭಾರತ ದಕ್ಷಿಣ ಆಫ್ರಿಕಾ ನಡುವೆ T20 ಸರಣಿ ಆರಂಭ ಆಗ್ತಾ ಇದೆ. 5 ಪಂದ್ಯಗಳ ಸರಣಿಯ ಮೊದಲ ಪಂದ್ಯ ಕಟಕ್ನಲ್ಲಿ ನಡೆಯಲಿದೆ. ಏಕದಿನ ಸರಣಿ ಗೆದ್ದಿರುವ ಭಾರತ T20 ಸರಣಿ ಕೈವಶಕ್ಕೂ ಕೂಡ ಸಂಪೂರ್ಣ ಸಜ್ಜಾಗಿದೆ.